ನಮಸ್ಕಾರ, ನನ್ನ ಹೆಸರು ಇಮ್ದಾದ್ ಪಾಷಾ, ಹರದನಹಳ್ಳಿ, ಚಾಮರಾಜನಗರ ತಾಲೂಕು, ಮೈಸೂರು ಡಿಸ್ಟಿಕ್. VL ಕಂಪ್ನಿ, ವಿನೂತನ ಕಂಪ್ನಿಯಿಂದ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿರೋದು ಅಂದ್ರೆ ಅವಿನಿ ಗೋಲ್ಡ್, ಜೀವನ್ ಗೋಲ್ಡ್. ಇವೆಲ್ಲ ರೆಂಚಿಂಗ್ ಆರು ಮಾಡಬಹುದು, ಮತ್ತೆ ಇಲ್ಲ ಡ್ರಿಪ್ ಯಾರು ಇಳಿಸಬಹುದು. ಅದರ ಜೊತೆಗೆ CMS, ಗ್ರೋಹೈ, ಈ ಆರ್ಗ್ಯಾನಿಕ್ ಪೊಟ್ಯಾಶ್ ಇವ್ರ ಕಂಪ್ನಿ ಅವ್ರದ ಹಾಕಿದ್ದೇವೆ. ಒಳ್ಳೆ ರಿಸಲ್ಟ್ ಬಂದಿದೆ. ಒಳ್ಳೆ ಗಿಡ ಮಾತ್ರ ಅಡಿಯಿಂದ ಮೇಲ್ಗಡೆ ಗಂಟು ಎಲೆ ಎಲ್ಲ ತುಂಬಾ ಹಸಿರಾಗಿದೆ. ಈ ಕ್ಲೈಮೇಟ್ ಆದ್ರೂ ಸಹ ನಮ್ಗೆ ಹಲ್ದಿ ಬಣ್ಣದೆಲ್ಲ ಒಂದು ಬಂದಿಲ್ಲ. ಆಮೇಲೆ ಗುಣನೂ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇದು ಕಂಬ ಇದೆಯಲ್ಲ, ಕಂಬ ಸಖತ್ತಾಗಿದೆ. ಈ ಸತಿ ನಾವು ಈ ಲಾಸ್ಟ್ 2 ವರ್ಷದಿಂದ ಇವ್ರ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀವಿ. ಅರಿಶಿನ ಮತ್ತೆ ಈರುಳ್ಳಿಗೂ ಸಹ ಬೆಳೆದಿದ್ದೀವಿ. ಹೋದ ವರ್ಷ ಲಾಸ್ಟ್ ಇಯರ್ ಅಂದ್ರೆ ಅರಿಶಿನ ನಮ್ಗೆ 40 ಕ್ವಿಂಟಲ್ ಇಳುವರಿ ಬರ್ತಿತ್ತು. ಇದಕ್ಕೆ ಮುಂಚೆ ಇದು ಮಾಮೂಲಿ DAP ಪ್ರೊಡಕ್ಟ್ ಬೆಳಿತಿದ್ವು. ಅದರಲ್ಲಿ 20ರಿಂದ 25 ಬರ್ತಿತ್ತು. ಮತ್ತೆ CMS, ಗ್ರೋಹೈ ಇವೆಲ್ಲ ಹಾಕಿದ್ಮೇಲೆ ನಮ್ಗೆ ತುಂಬಾ ಇಳುವರಿ ಜಾಸ್ತಿ ಬಂತು. ಅದರಲ್ಲಿ ಈಗ 7 ತಿಂಗಳಾಗಿದೆ. 7 ತಿಂಗಳಿಗೆ 6 ತಿಂಗಳಿಗೆ ಮೋತ ಬರೋಕೆ ಸ್ಟಾರ್ಟ್ ಆಗೋಯ್ತು. 6 ತಿಂಗಳ ಮೇಲೆ ನೋಡಿದ್ರೆ ಅರ್ಧದಿಂದ ಮುಕ್ಕಾಲು ಭಾಗ ಮೋತ ಬಂದ್ಬಿಟ್ಟಿದೆ. 7 ತಿಂಗಳಿಗೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿರ್ತದೆ. 10 ತಿಂಗಳಿಗೆ ಪ್ಲಾಟೇ ತೀರೋಗುತ್ತೆ. ಇದು ನೇಂದ್ರ ಮಂಜೂರಿ ಕಟ್ಟೆ ಇದು. ಆದ್ರೆ ನಮ್ಮ ವಿನೂತನ VL ಕಂಪ್ನಿ ಅವ್ರದ್ದು ಪ್ರಾಡಕ್ಟ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಉಪಯೋಗಿಸಿದ್ರಿಂದ ಇಷ್ಟೆಲ್ಲ ಬಂದಿದೆ. ಇದಕ್ಕಿಂತ ಮುಂಚೆ ಸಹ ನಾವು ಉಪಯೋಗಿಸ್ತಾ ಇದ್ದು ಬೇರೆ ಕಂಪ್ನಿದು ಈ ತರ ರಿಸಲ್ಟ್ ಇಲ್ಲ ನಮ್ಗೆ. 2 ವರ್ಷದಿಂದ ಅರಿಶಿನ, ಬಾಳೆ, ಈರುಳ್ಳಿಗ ಈ ವರ್ಷ ಸಹ ಬಾಳೆಗೆ ಮಾತ್ರ ಅವ್ರದೇ ಪೂರ್ತಿ ಪ್ರಾಡಕ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಈಗ ನಮ್ಗೆ ಅವರು ಬಂದು ನಮ್ಗೆ ಹೇಳ್ಕೊಟ್ಮೇಲೆ ತುಂಬಾ ಬೆಟ್ರು, ಮೋರ್ ದನ್ ಇಳುವರಿನೂ ಜಾಸ್ತಿ ಬರ್ತಾ ಇದೆ. ಜೀವನ್ ಗೋಲ್ಡ್ ಒಂದು 200 ಲೀಟರ್ ನೀರ್ಗೆ ಒಂದು ಡಬ್ಬ ಅಂದ್ರೆ 125 ಗ್ರಾಮ್, ಅದು 1 ಲೀಟರ್ ಒಂದು ಕಟ್ಟೆಗೆ ಸಹ ಆಗ್ಬೇಕು. ಮತ್ತೆ ಅವಿನಿ ಗೋಲ್ಡ್ ಅಂದ್ರೆ 1 ಡ್ರಮ್ಗೆ 200 ಲೀಟರ್ಗೆ ಅರ್ಧ kg, ಅದು ಸಹ 1 ಲೀಟರ್ ಒಂದು ಕಟ್ಟೆಗೆ ಹಾಕಿದ್ರೆ ಕಟ್ಟೆ ಕಂಬ ಇದೆಲ್ಲ ಸ್ಟ್ರಾಂಗ್ ಆಗಿ ಬರುತ್ತೆ, ಸೈಜ್ ಆಗಿ ಬರುತ್ತೆ, ಗ್ರೀನಿಶ್ ಇರುತ್ತೆ. ಈಗ ನೀವು ನೋಡ್ಬೋದು ಈ ಎಲ್ಲ ಟ್ರೆಂಚಿಂಗ್ ಕುಟ್ ಮೇಲೆ ಈ ಕಂಬ ಇದೆಲ್ಲ, ಈ ಕಂಬ ನೋಡಿ ಸೈಜ್ ಆಗಿದೆ. ಈ ಸುತ್ತಮುತ್ತ ಕಂದು ಬಂದ್ರೆ ಗಿಡ ಹೆಲ್ತಿ ಆಗಿದೆ ಅಂತ ಅರ್ಥ. ಮತ್ತೆ ಚಿಪ್ಪು ನೋಡ್ಬೋದು ನೀವು ಸಹ 1, 2, 3, 4, 5ರಿಂದ 6 ಸಹ ಚಿಪ್ಪು ಬಂದಿದೆ. ಅಕ್ಕಪಕ್ಕದ ರೈತರು ಬಂದು ಸಹ ನಮ್ಮನ್ನ ಹೇಳ್ತಾರೆ, ಏನ್ ಈ ತರ ಬೆಳೆದಿದ್ದೀರಲ್ಲ, ಏನ್ ಹಾಕಿದ್ದೀರಾ ಅಂತ. ನಾವು ಅವ್ರಿಗೆ ಹಾಕಿರೋ ಪ್ರಾಡಕ್ಟ್ ಹೆಸರು ಎಲ್ಲ ಹೇಳಿದ್ವಿ. ಅವರು ಸಹ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ವಿನೂತನ ಅಗ್ರೋಟೆಕ್ ಕಂಪ್ನಿಗೆ ನನ್ನ ಧನ್ಯವಾದಗಳು.